ಪಂಚವಿಧವಾದ ಇಂದ್ರಿಯಗಳಲ್ಲಿ ಆ ದೇವತೆಗಳಿದ್ದಾರೆ. ಹಸ್ತದಲ್ಲಿ ಇಂದ್ರ, ಪಾದದಲ್ಲಿ ಜಯಂತ, ಪಾಯು ಉಪಸ್ಥೆಗಳಲ್ಲಿ ಯಮ ಮತ್ತು ದಕ್ಷ ಪ್ರಜಾಪತಿ, ಮನಸ್ಸಿನಲ್ಲಿ ಗರುಡಶೇಷ ರುದ್ರರು. ಇವರಿಗೆಲ್ಲ ಪ್ರೇರಕನಾಗಿ ನಮ್ಮ ಮುಖ್ಯ ಪ್ರಾಣದೇವರಿದ್ದಾರೆ. ಇವರಿಗೆಲ್ಲ ಪ್ರೇರಣೆಯನ್ನು ಮಾಡ್ತಾ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಎಲ್ಲದಕ್ಕೂ ಪ್ರೇರಕರಾಗಿರುವಂಥವರು ಮುಖ್ಯ ಪ್ರಾಣದೇವರು. ಹಾಗಾಗಿ ಇವರಾದರೆ ಬೇರೆ ಬೇರೆ ದೇವತೆಗಳು ನಮ್ಮಿಂದ ಕಾರ್ಯವನ್ನು ಮಾಡಿಸುವಾಗ ಸಾಕು ಅನಿಸ್ತದೆ. ಅವರು ಪುಷ್ಪಾರ್ಚನೆ ಮಾಡುವುದು ನಿಲ್ಲಿಸಬಹುದು, ಆದರೆ ನಮ್ಮ ಮುಖ್ಯ ಪ್ರಾಣ ಮಾತ್ರ ತಾನು ಮಾಡುವ ಹಂಸ ಮಂತ್ರದಿಂದ ಮಾಡುವ ಪುಷ್ಪಾರ್ಚನೆಯನ್ನು ಎಂದೂ ನಿಲ್ಲಿಸೋದಿಲ್ಲ. ಅವನು ಅಂತಹ ದೊಡ್ಡ ಸೇವೆಯನ್ನು ಭಗವಂತನಿಗೆ ಮಾಡ್ತಾ ಇದ್ದಾರೆ. ಇಂಥವರು ಮುಖ್ಯ ಪ್ರಾಣದೇವರಾಗಿದ್ದಾರೆ. ಹಾಗಾಗಿ ಈ ಸುರರೆಲ್ಲರೂ ಕೂಡ ಪುಷ್ಪವನ್ನು ಹಿಡಿದುಕೊಂಡು ಬಂದಿದ್ದಾರೆ ಅಂದರೆ ಈ ತರಹದ ತಮ್ಮ ತಮ್ಮ ಇಂದ್ರಿಯಗಳಲ್ಲಿ ನಿಂತು ನಮ್ಮಿಂದ ಕಾರ್ಯವನ್ನು ಮಾಡ್ತಿಕ್ಕೋಸ್ಕರ, ನಿನ್ನ ಕಾರ್ಯವನ್ನು ಮಾಡ್ತಿಕ್ಕೋಸ್ಕರ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಈ ಇಂದ್ರಿಯಗಳಲ್ಲಿ ನಿಂತು ತನ್ನ ಮೂಲಕ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಹಾಗಾಗಿಯೇ ಅರಳು ಮಲ್ಲಿಗೆ ಜಾಜಿ ಪುಷ್ಪಗಳ ಸುರರು ತಂದಿಹರಯ್ಯ ಅಂತ ಹೇಳಿದ್ದಾರೆ. ಅದನ್ನೇ ವೇದ ಹೇಳುವಾಗ ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುಹು ವಿಪ್ರತಮಂ ಕವೀನಾಂ. ನಿಶುಸೀದ ಅಂದರೆ ಚೆನ್ನಾಗಿ ನನ್ನಲ್ಲಿ ಕೂತ್ಕೋ. ನಿಶುಸೀದ ಗಣಪತೆ, ಗಣಪತೆ ಅಂದರೆ ಎಲ್ಲ ದೇವಗಣಕ್ಕೆ ಸ್ವಾಮಿಯಾಗಿರುವ ಭಗವಂತನೇ, ನಿನ್ನನ್ನು ಎಲ್ಲ ಜ್ಞಾನಿಗಳು ಪ್ರಥಮಂ, ನೀನೇ ಮೊದಲಿಗ ಅಂತ ಕೊಂಡಾಡ್ತಾ ಇದ್ದಾರೆ. ವಿಪ್ರಥಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ. ನೀನಿಲ್ಲ ಅಂತಾದರೆ ಯಾವುದಕ್ಕೂ ಕೂಡ ಚಲನೆ ಇಲ್ಲ, ನೀನೇ ಇದ್ದು ಚಲನೆ ಕೊಡುವವನು. ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಹೇ ಸ್ವಾಮಿಯೇ, ನನ್ನಲ್ಲಿ ನಿಂತು ನಿನಗೆ ಯಾವ ರೀತಿಯಲ್ಲಿ ಪೂಜೆ ಮಾಡಿದರೆ ಸಂತೋಷವಾಗುತ್ತೆ ಆ ರೀತಿಯಾಗಿ ನೀನೇ ನಿಂತು ಪೂಜೆಯನ್ನು ಮಾಡಿಸ್ಕೋ ಸ್ವಾಮಿ. ಹಾಗಾದರೆ ಎಲ್ಲ ದೇವತೆಗಳು ನಮ್ಮಲ್ಲಿ ನಿಂತುಕೊಂಡು ಆ ಕಾರ್ಯವನ್ನು ನಮಗಾಗಿ ಭಗವಂತನ ಪೂಜೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಇದನ್ನೇ ನಾವು ಪ್ರತಿನಿತ್ಯ ಸ್ಮರಣೆ ಮಾಡುವುದು. ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀತತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಕಿರ. ಸರ್ವೇಂದ್ರಿಯಾಭಿಮಾನಿಸ್ತನಾಗಿರುವಂತಹ ಮುಖ್ಯ ಪ್ರಾಣಸ್ಥನಾಗಿರುವ ವಿಷ್ಣು ನೋಡಿ, ಅವನೇ ಕಾರ್ಯ ಮಾಡ್ತಾನೆ. ಎಲ್ಲರ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಕ ಮುಖ್ಯ ಪ್ರಾಣ. ಅಂತಹ ಮುಖ್ಯ ಪ್ರಾಣನಿಗೂ ಪ್ರೇರಕನಾದವನು ಭಗವಂತ. ಹಾಗಾದರೆ ಎಲ್ಲ ಕಾರ್ಯವನ್ನು ಅವನೇ ಮಾಡಿಸಿಕೊಂಡಿರುವಂತಹ ಭಗವಂತನೇ, ನೀನೇ ಮಾಡಿರುವ ಕರ್ಮವನ್ನು ನಿನಗೇ ಸಮರ್ಪಣೆ ಮಾಡ್ತಾ ಇದ್ದೆ. ಮೊನ್ನೆ ದಿನ ಹೇಳಿದಂತೆ ನಮ್ಮಲ್ಲಿ ನಿಂತು ಸಾಧನೆ ಮಾಡಿಸುವವನು ಭಗವಂತ, ಫಲವನ್ನು ಕೊಡುವವನು ಭಗವಂತ, ಫಲವನ್ನು ಉಣ್ಣುವಂತೆ ಮಾಡುವವನೂ ಭಗವಂತ. ಫಲ ಇದೆ, ಅದನ್ನು ಉಣ್ಲಿಕ್ಕೆ ಮಾಡಲಿಕ್ಕೆ ಇದೆ ಅಂದಮೇಲೆ ಅದನ್ನು ಅನುಭವಿಸುವ ಶಕ್ತಿ ಇಲ್ಲ ನಮಗೆ. ಅಂತಹ ಆ ಫಲವನ್ನು ಅನುಭವಿಸುವಂತೆ ಮಾಡುವವನು ಭಗವಂತನೇ. ಹಾಗಾದರೆ ಆದಿಮಂತ್ಯ ಅಂತ್ಯಗಳಲ್ಲಿ ಭಗವಂತನ ಉಪಾಸನೆ ಎಂಬುವೊಂದು ಅತ್ಯಗತ್ಯ ಎಂಬುದಾಗಿ ತಿಳಿಸಿ ಕೊನೆಯದಾಗಿ ಹೇಳ್ತಾ ಇದ್ದಾರೆ. ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೇ ಬೆಳಗಾಯಿತು. ನೋಡಿ, ಮೊದಲನೆಯ ಪದ್ಯದಲ್ಲಿ ದಾಸರೆಲ್ಲರೂ ಬಂದು ಧೂಳಿ ದರ್ಶನವಗೊಂಡು, ಆಗ ನಮ್ಮ ದಾಸರ ಕಣ್ಣು ಪಾದಕಮಲಗಳಲ್ಲಿತ್ತು, ಧೂಳಿ ದರ್ಶನ ಮಾಡ್ತಾ ಇತ್ತು. ಅದೇ ದಾಸರು ಸ್ತೋತ್ರ ಮಾಡ್ತಾ ಮಾಡ್ತಾ ಭಗವಂತನಿಗೆ ತಮ್ಮ ಕಣ್ಣೆಂಬುವಂತಹ ಆರತಿಯಿಂದ ನೀರಾಜನ ಮಾಡುವಾಗ ಮೂರ್ಧಾದಿ ಕೇಶಪರ್ಯಂತರವಾಗಿ ಮಾಡ್ತಾ ಇದ್ದಾರೆ. ಆಗ ಕಣ್ಣು ಕಾಣುತ್ತಂತೆ. ಕೊನೆಯ ಒಂದು ಪದ್ಯದಲ್ಲಿ ಬರುವಾಗ ನಮ್ಮ ಪುರಂದರದಾಸರಿಗೆ ಕಣ್ಣು ಕಾಣಿತು. ಅದಕ್ಕೆ ಅವರು ಅಂತಾರೆ, ಅರವಿಂದಲೋಚನನೇ, ನಿನ್ನ ಕಣ್ಣು ಎಂಥದ್ದು? ಕಮಲದಂತಹ ವಿಶಾಲವಾಗಿರುವ ಅರಳಿರುವಂತಹ ಕಣ್ಣು ನಿಂದು ಅಂದರು. ಇಲ್ಲಿ ಇನ್ನೊಂದು ಅರ್ಥ ಹೊರಹೊಮ್ಮುತ್ತೆ. ಅರವಿಂದ ಅರಳುವಂಥದ್ದು ಬೆಳಿಗ್ಗೆ, ರಾತ್ರಿಯ ಕಾಲದಲ್ಲಿ ಅದು ಮಡಿಚಿಕೊಂಡು ಇರ್ತದೆ. ಹಾಗಾದರೆ ಸ್ವಾಮಿ, ನಿನ್ನ ಲೋಚನವೇ ಅರವಿಂದ ಅಂದ ಮೇಲೆ ರಾತ್ರಿ ಕಳೆದು ಬೆಳಗ್ಗೆ ಆಗಿದೆ ಸ್ವಾಮಿ. ಹಾಗಾದರೆ ಏನಾಗಬೇಕೀಗ? ಅದು ಅರಳಬೇಕು. ಏಳಯ್ಯ ಪುರಂದರ ವಿಠಲನೆಯ ಅಂತ ಹೇಳ್ತಾ ಇದ್ದಾರೆ.
ಅರವಿಂದ ಲೋಚನನಾಗಿದ್ದಿ ನೀನು. ಆದಾಗಿ ನಿನ್ನ ಲೋಕದಲ್ಲಿ ಕಮಲಗಳು ಸೂರ್ಯನ ಉದಯದಿಂದ ಅರಳುವಂತೆ ಅರವಿಂದ ಲೋಚನನಾದ ನೀನು ಬೆಳಗಾದಾಗ ತೆಗೆಯುವಂಥದ್ದು ಕ್ರಮ ಆಗಿದೆ. ಹಾಗಾಗಿ ಏಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೋಳಿ ಕೂಗಿತು ಕೇಳು ಅಂತ ಒಂದು ಶಬ್ದ ಹಾಕಿದ್ದಾರೆ. ನಾವೆಲ್ಲ ಹಾಲು ನಿದ್ದೆಯಲ್ಲಿ ಒಳ್ಳೆ ಸುಖಭರಿತವಾದ ನಿದ್ರೆಯಲ್ಲಿ ಮಲಗಿರುವಂತಹ ನಮಗೆ ಬೆಳಗಾಗುವುದು ಗೊತ್ತೇ ಆಗೋಲ್ಲ. ಯಾಕೆ? ಕಣ್ಣು ತೆರೆದ್ರೆ ಗೊತ್ತಾಗ್ತದೆ. ಇನ್ನು ಕತ್ಲೆ ಇದೆ ಅಂತಲೇ ನಾವು ಮಲ್ಕೊಳ್ಳುವಂತಹ ನಮಗೆ ಏನು ಮಾಡಿದರೂ ಬೆಳಕಿಂದು ಗೊತ್ತಾಗೋಲ್ಲ. ಅದಕ್ಕೆ ಕೋಳಿಯನ್ನು ಕೂಗಿಸ್ಬೇಕಂತೆ. ನೀನಂತರೂ ನೋಡೋಲ್ಲ ಕಣ್ ತೆಗೆದು, ಕೇಳಾದರೂ ಕೇಳು ಅಂತ ಆ ಕೋಳಿ ಕೂಗಿದೆ ಏಳು ಎಂಬುದಾಗಿ ಹೇಳಬೇಕಾಗಿದೆ. ಆದರೆ ಹೊರಗಡೆಯ ಜಗತ್ತಲ್ಲಿ ಮಾತ್ರ ಕೋಳಿ ಕೂಗಲ್ಲಂತೆ. ಪುರಂದರದಾಸರು ಹೇಳ್ತಾರೆ, ಒಳಗಿನೂ ಒಂದು ಕೋಳಿ ಕೂಗಬೇಕಂತೆ. ಇದ್ಯಾವುದು ರೀ ಕೋಳಿ? ನಾವೆಲ್ಲ ವೆಜ್ಜು, ನಮಗೆಲ್ಲಿ ಕೋಳಿ ಕೂಗ್ತದೆ ಅಂತ ಅಂದ್ಕೊಳ್ಬಾರ್ದು. ಭಗವಂತನ ಬಗ್ಗೆ ಸ್ತೋತ್ರ ಮಾಡುವಾಗ ಪುರಂದರದಾಸರಾರರಿಗೆ ಬಹಳ ವಿಶಾಲವಾದ ಆಲೋಚನೆ ಇತ್ತು. ಹಾಗಾಗಿ ಅಂಥವರು ಒಳಗಡೆ ಕೋಳಿ ಕೂಗಿದಾಗ ಸಹಜವಾಗಿ ಬೆಳಗಾಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಇದು ಹೊರಗಿನ ಅರ್ಥ ಸ್ಪಷ್ಟವಾಗ್ತದೆ. ಬೆಳಗಾಗಿದ್ದು ಕೋಳಿಗೂ ಗೊತ್ತಾಗಿದೆ ಅಂದ ಮೇಲೆ ನಿನಗೂ ಗೊತ್ತಾಗಲ್ವಾ? ಹಾಗಾಗಿ ಇನ್ನು ಒಳಾರ್ಥವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಸಾಮಾನ್ಯವಾಗಿ ಶಾಸ್ತ್ರ ತಿಳಿಸುವಂಥದ್ದು ತಸ್ಸೈಷಾ ಶ್ರುತಿ ಯತ್ರೈತತ್ ಕರ್ಣೌ ಅಪಿಗೃಹ್ಯ ನಿನದಮಿವ ನದತು ಯುವಾಗ್ನೇರಿವ ಜ್ವಲತ ಉಪಶೃಣೋತಿ. ಛಾಂದೋಗ್ಯ ಉಪನಿಷತ್ತು. ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಸಜ್ಜನರಿಗೆ, ಜ್ಞಾನಿಗಳಿಗೆ, ಸಾಧಕರ ಔನ್ನತ್ಯದಲ್ಲಿರುವಂತಹ ವ್ಯಕ್ತಿಗಳಿಗೆ ಒಳಗಡೆ ವೈಶ್ವಾನರನು ಮಾಡುವಂತಹ ಭಗವಂತನ ಸ್ತೋತ್ರ ಅವರಿಗೆ ಅನಾಯಾಸವಾಗಿ ಕೇಳ್ತದಂತೆ. ಆದರೆ ನಮ್ಮಂಥವರಿಗೆ ಕಿವಿಯನ್ನು ಮುಚ್ಕೊಳ್ಬೇಕಂತೆ. ಕಿವಿಯನ್ನು ಮುಚ್ಕೊಂಡಾಗ ಅನ್ನತ್ತೆ. ಇದು ಅಲ್ಲಿ ಇರುವಂತಹ ವೈಶ್ವಾನರ ನಾಮಕನಾದ ಅಗ್ನಿ ಭಗವಂತನನ್ನು ಸ್ತೋತ್ರ ಮಾಡುವಂತಹ ಒಂದು ಕ್ರಮವನ್ನು ತಿಳಿಸಿದ್ದಾರೆ. ಅದು ಸ್ತೋತ್ರ, ಅದು ನಮಗೆ ಕೇಳಿಸ್ತಾ ಇದೆ ಅಂತ. ತತ್ಸೈಷಾ ಶ್ರುತಿ. ಹೃದಯದಲ್ಲಿರುವ ವೈಶ್ವಾನರನನ್ನು ಪ್ರಾಣದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಎರಡೂ ಕಿವಿಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಾಗ ಆ ಒಂದು ಗಾಳಿಯ ಒಂದು ಉರುಳಿದಂತೆ ಏನು ಶಬ್ದ ಬರ್ತಾ ಇದೆ ಅದೇ ಶಬ್ದ. ಹಾಗಾದರೆ ಇಂತಹ ಶಬ್ದ ನಾವು ಕಿವಿ ಮುಚ್ಚಿಕೊಂಡು ಏಕಾಂತ ಪ್ರದೇಶದಲ್ಲಿದ್ದಾಗ ಕೇಳುವುದೇ ಕಷ್ಟ ಆಗಿದೆ. ಹಾಗಲ್ಲ, ನಮ್ಮಲ್ಲಿ ಇದು ಸಹಜವಾಗಿ ಅಂತಹ ಶಬ್ದ ಕೇಳಬೇಕು. ಸಹಜವಾದ ರೀತಿಯಲ್ಲಿ ನಾವು ಭಗವಂತನ ಸ್ತೋತ್ರವನ್ನು ಕೇಳುವಂತೆ ಆಗಬೇಕು ಅಂದರೆ, ಸ್ವಾಮಿ ಇಂತಹ ಕೋಳಿ ಕೂಗಬೇಕು ಅಂತಾದರೆ ಅದು ನಿನ್ನ ಅನುಗ್ರಹವೇ ಬೇಕು. ಪುರಂದರ ವಿಠಲನೇ ಏಳಯ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪುರಂದರ ವಿಠಲ ಅಂದರೆ ಭಗವಂತನ ವಿಶೇಷವಾದ ಧ್ಯಾನದಿಂದ ನಮ್ಮೆಲ್ಲರ ಲಿಂಗದೇಹವನ್ನು ಸೀಳುವಂಥವರು ಪುರಂದರ ವಿಠಲ. ಅಷ್ಟೇ ಅಲ್ಲ, ಪುರ ಅಂದರೆ ದೇಹ, ಒಳಗಡೆ ಇರುವಂತಹ ಜೀವನಿಗೆ ಉತ್ತಮವಾದ ಜ್ಞಾನ ಕೊಡುವವರು. ಹಾಗಾಗಿ ಪುರಂದರ ವಿಠಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಠಲ ಎಂಬುವಂಥದ್ದು ಅದು ಪ್ರತ್ಯೇಕವಾದ ಅವತಾರ ಅಲ್ಲ. ವಿಠಲ, ನಮ್ಮ ಶ್ರೀನಿವಾಸ ಅವರೆಲ್ಲರೂ ಕೂಡ ಏನು ಕೃಷ್ಣನೇ. ಅದು ಒಂದು ಪ್ರತ್ಯೇಕವಾದ ಅವತಾರ ಅಲ್ಲ. ಭಗವಂತನೇ, ಶ್ರೀಕೃಷ್ಣ ಪರಮಾತ್ಮನೇ ವಿಠಲ, ಶ್ರೀಕೃಷ್ಣ ಪರಮಾತ್ಮನೇ ಅವನೇ ಶ್ರೀನಿವಾಸ. ಅದನ್ನೇ ಸೂಚಿಸೋದಕ್ಕೋಸ್ಕರ ಏನೋ ಕೃಷ್ಣಾವತಾರವೇ ಇದು ಅಂತ ಸೂಚನೆ ಮಾಡಲಿಕ್ಕೆ ವಾಸುದೇವನೇ ಅಂತ ಹಿಂದೆ ಸಂಬೋಧನೆ ಮಾಡಿದ್ದಾರೆ. ವಾಸುದೇವ ಅಂದರೆ ಯಾರು? ವಸುದೇವನ ಮಗ, ಅವನೇ ವಾಸುದೇವ. ಅಷ್ಟೇ ಅಲ್ಲ, ನೀನು ಲೇಸಾಗಿ ಕೆನೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಸ್ವೀಕಾರ ಮಾಡು ಅಂತ. ಬೆಣ್ಣೆ ಅತ್ಯಂತ ಪ್ರಿಯ ಯಾರಿಗೆ? ಕೃಷ್ಣನಿಗೆ. ಹಾಗಾಗಿ ಅಲ್ಲಲ್ಲಿ ಈ ವಿಠಲ ಮತ್ತು ಶ್ರೀನಿವಾಸ ಅವೆಲ್ಲವೂ ಕೂಡ ಕೃಷ್ಣನೇ ಆಗಿದ್ದಾನೆ ಅಂತ ಸೂಚನೆ ಮಾಡುವ ಮೂಲಕ ಇದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿಠಲ ಅಂದರೆ ವಿದಾನ್ನ ಶೂನ್ಯ, ಜ್ಞಾನದಿಂದ ಶೂನ್ಯರಾದ ವ್ಯಕ್ತಿಗಳಿಗೆ ಉತ್ತಮವಾದ ಜ್ಞಾನಪ್ರದನಾದವನು ಯಾರೋ ಅವನೇ ವಿಠಲ. ಹಾಗಾದರೆ ಪುರಂದರ ಅಂದರೆ ನಮಗೆ ಉತ್ತಮವಾಗಿರುವಂತಹ ಈ ದೇಹದಲ್ಲಿರುವ ಲಿಂಗದೇಹದ ಭಂಗವನ್ನು ಮಾಡಿ ಅನುಗ್ರಹ ಮಾಡುವವನು ಪುರಂದರ. ಉತ್ತಮವಾದ ಜ್ಞಾನವನ್ನು ಕೊಡುವನಾದ್ದರಿಂದ ಅವನೇ ವಿಠಲ ಎಂಬುದಾಗಿ ಕರೀತಾ ಇದ್ದಾರೆ. ಹೀಗೆ ಭಗವಂತನ
ವಿಶೇಷವಾದ ರೀತಿಯಲ್ಲಿ ದಾಸಾರ್ಯರು ಸ್ತೋತ್ರ ಮಾಡಿದ್ದಾರೆ. ಇನ್ನೊಂದು, ಕಾಲಪುರುಷನ ಕೋಳಿಯ ಕೂಗು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಇದೂ ಒಂದು ಅರ್ಥ ಇದೆ ಇದರಲ್ಲಿ. ಕಾಲಪುರುಷನ ಕೂಗು ಪ್ರತಿಯೊಬ್ಬರಿಗೂ ಕೇಳಬೇಕು. ಯಾಕೆಂದರೆ ನಾವು ಚಿರಂಜೀವಿಗಳು, ಮಾರ್ಕಂಡೇಯರಂತೆ ನಮಗೆ ಮರಣ ಇಲ್ಲ. ಶಾಸ್ತ್ರ ಹೇಳ್ತದೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಸಾಧನಂ. ನಮ್ಮ ಮನೆಯ ಪಕ್ಕದವರು, ಮೇಲ್ಮನೆಯವರು, ಎದುರು ಮನೆಯವರು ಪ್ರತಿಯೊಬ್ಬರು ಒಂದಿಲ್ಲ ಒಂದಿನ ಹೋಗ್ತಾನೆ ಇದ್ದಾರೆ. ತಥಾಸ್ತಾವರಮಿಚ್ಛಂತಿ. ನನಗೆ ಮಾತ್ರ ಏನೂ ಇಲ್ಲ ಎಂಬ ಬುದ್ಧಿಯಿಂದ ಭಗವಂತನ ಮರೆತುಕೊಂಡು ಇದ್ದಾರಲ್ಲ, ಇದು ಎಂತಹ ಆಶ್ಚರ್ಯ ಅಂತ ಕೊಂಡಾಡಿದೆ. ಹಾಗಾಗಿ ದಾಸರು ಕೋಳಿಯ ಕೂಗು, ಆ ಕಾಲಪುರುಷನ ಕೋಳಿಯ ಕೂಗು ನಮಗೆಲ್ಲ ಕೇಳಿಸಬೇಕು. ಅದರಿಂದ ನಾವು ಧರ್ಮ ಕಾರ್ಯದಲ್ಲಿ ಇನ್ನೂ ಮುಂದೆ ಪ್ರವೃತ್ತರಾಗಬೇಕು ಎಂಬುದು ಕೂಡ ಇದರಲ್ಲಿ ಅರಿತಿರುವಂಥದ್ದು. ಈ ಪದ್ಯದಲ್ಲಿ ವಿಶೇಷವಾಗಿ ಸಂಖ್ಯೆಗೆ ಸಂಬಂಧಪಟ್ಟಿರುವ ಮಾತುಗಳು ಸೇರಿದೆ. ಪದ್ಯದಲ್ಲಿರುವಂತಹ ನುಡಿಗಳು 3. ಈ 3 ಬಹಳ ಅಪರೂಪವಾಗಿರುವಂತಹ ಒಂದು ಸಂಖ್ಯೆ. ಮನುಷ್ಯನ ಸ್ವಭಾವವನ್ನು ಹೇಳುವಂತಹ ಗುಣಗಳು, ಮನುಷ್ಯನಿರುವ ಗುಣಗಳು 3: ಸತ್ವ, ರಜಸ್ಸು, ತಮಸ್ಸು. ಬದುಕಿನಲ್ಲಿ ಅವಸ್ಥೆಗಳು ಬರುವಂಥದ್ದು 3: ಬಾಲ್ಯ, ಯೌವನ, ವೃದ್ಧಾಪ್ಯ. ಸೃಷ್ಟಿ, ಸ್ಥಿತಿ, ಲಯ. ಮತ್ತು ಸಂಸಾರದ ಲೋಕದಲ್ಲಿ 3: ಭೂಮಿ, ಅಂತರಿಕ್ಷ ಮತ್ತು ಸ್ವರ್ಗ. ಕಾಲಗಳು 3: ಭೂತ, ವರ್ತಮಾನ, ಭವಿಷ್ಯತ್ ಎಂಬುದಾಗಿ. ದಿನಗಳ ಸಂಧ್ಯೆಯೂ 3: ಪ್ರಾತಃ, ಮಧ್ಯಾಹ್ನ, ಸಾಯಾಹ್ನ ಅಂತ 3. ಕಾಲಿಕವಾದ ಆರಾಧನೆ ಹಾಗಾಯಿತು. ಇನ್ನು ಕರಣಗಳು 3: ಕಾಯ, ವಾಕ್, ಮನಸ್ಸು. ಇವೆಲ್ಲ ನಿಯಂತ್ರಿಸುವಂತಹ ಭಗವಂತನ ರೂಪ ಅಮೃತ, ಕ್ಷೇಮ, ಅಭಯ, ಅರ್ಥಾತ್ ಅಚ್ಯುತ, ಅನಂತ, ಗೋವಿಂದ ಎಂಬುವಂತಹ ರೂಪಗಳು 3. ಭಗವಂತನ ದಿವ್ಯವಾದ ಲೋಕವು ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬುವಂಥದ್ದು 3. ಭಗವಂತನನ್ನೇ ಪ್ರತಿಪಾದಿಸುವ, ಮುಖ್ಯವಾಗಿ ಹೇಳುವ ಓಂಕಾರದ ಅಕ್ಷರವು ಅಕಾರ, ಉಕಾರ, ಮಕಾರ 3. ಮತ್ತು ತ್ರಿವಿಕ್ರಮನಾಗಿ ಇಟ್ಟಿರುವಂತಹ ಹೆಜ್ಜೆಯೂ 3. ಇಂತಹ ಎಲ್ಲ ಭಗವಂತನಿಂದ ಪೂರಿತವಾಗಿರುವಂತಹ ಈ 3 ಸಂಖ್ಯೆಯ ಈ 3 ಪದ್ಯಗಳನ್ನು ನಾವು ಅನುಸಂಧಾನ ಮಾಡಿಕೊಂಡ್ರೆ ಸಿಗುವಂಥದ್ದು 3: ಜ್ಞಾನ, ಭಕ್ತಿ, ವಿರಕ್ತಿ. ಇಂತಹ ಭಗವಂತನನ್ನು ಅನನ್ಯವಾಗಿ ಅರ್ಚನೆ ಮಾಡಿರುವ ನಮ್ಮ ಗುರುಗಳ ಹೆಸರು 3 ಅಕ್ಷರ: ವಿಶ್ವೇಶ. ಏನು ಒಂದು ಇಲ್ಲಿ ಆ ಒಂದು ಜ್ಞಾನ ಕಾರ್ಯವನ್ನು ಏರ್ಪಾಡು ಮಾಡಿದ್ರು. ಆ ರೀತಿಯಾಗಿ ಯಥಾಮತಿಯಾಗಿ ಇದೊಂದು ನಮಗೊಂದು ಅವಕಾಶ ಅಂತ ಹೊಸದಾದ ಅರ್ಥಗಳನ್ನು ನೋಡಿದಾಗ ಅದು ನಾನು ತಿಳಿಲಿಕ್ಕೆ ಅವಕಾಶ ಇರುತ್ತದೆ ಎಂಬ ಭಾವದಲ್ಲಿ ಈ ಒಂದು ರೀತಿಯ ಅರ್ಥವನ್ನು, ಪದ್ಯವನ್ನು ನಾನು ನೋಡಿ ಯಥಾಮತಿಯಾಗಿ ಭಗವಂತನ ಪಾದಕಮಲಗಳಿಗೆ ಇದನ್ನು ಸಮರ್ಪಣೆ ಮಾಡಿದ್ದೇನೆ. ನಮ್ಮ ಗುರುಗಳಾಗಿರುವಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅಂತರ್ಗತನಾಗಿರುವ ಭಗವಂತ, ಹಾಗೆ ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರ ಅಂತರ್ಗತನಾಗಿರುವಂತಹ ಭಗವಂತನಿಗೆ ಈ 2 ಮಾತುಗಳನ್ನು, ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ, ಪುರಂದರದಾಸರು ಇತೋಪಿ ಅತಿಶಯವಾದ ಸಜ್ಞಾನವನ್ನು ಎಲ್ಲ ಭಕ್ತ ಜನರಿಗೂ ಕೂಡ ಸಕಲ ವಿಧವಾದ ಸಜ್ಞಾನವನ್ನು ಕೊಟ್ಟು ಅನುಗ್ರಹಿಸಲಿ ಎಂಬುದಾಗಿ ಹೇಳಿ 2 ಮಾತುಗಳನ್ನು ಗುರುಗಳ ಅಂತರ್ಗತನಾದ ಭಗವಂತರ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ.